ಚಡಾವಣೆಯಲ್ಲಿ ಇಂಜಿನ್ ಮೊಸಮ್ ಕಟ್ ಆಗುತ್ತಿದೆ. ಇಂಜಿನ್ ಲೋ ಪಿಕಪ್ ಹಾರ್ಡ್ ಸ್ಮೋಕಿಂಗ್ ಪ್ರಾಬ್ಲಮ್ ಇದ್ರೆ ಲೋ ಕೊನೆ ತನಕ ನೋಡಿ. ಡೀಸೆಲ್ ಪಂಪ್ ನಲ್ಲಿ ಈ ಮಿನಿ ಫಿಲ್ಟರ್ ಇರುತ್ತೆ. ಈ ಫಿಲ್ಟರ್ ಜಾಮ್ ಆಗುತ್ತೆ ಅಂದ್ರೆ ಪ್ರಾಬ್ಲಮ್ ಬರುತ್ತೆ. ನಮಸ್ಕಾರಪ್ಪ ನಮ್ ಕರ್ನಾಟಕ ಮಂದಿಗೆ, ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರ್. ಇವತ್ತಿನ ಲಾಕ್ ಚಲೋ ಮಾಡಿಬಿಡೋಣ ಅಂತ ಬರ್ರಿ. ಒಂದ್ ಮೆಶಿ ಟ್ರಾಕ್ಟರ್ ರೋಟರಿ ಪಂಪ್ ಗಳಿಂದ ಮಿನಿ ಫಿಲ್ಟರ್ ಕ್ಲೀನ್ ಮಾಡೋಣ ಅಂತ ಬರ್ರಿ. ಈ ತರ ಫಿಲ್ಟರ್ ರೋಟರಿ ಪಂಪಿಗೆ ಮಾತ್ರ ಬರ್ತೈತಿ ನೋಡ್ರಿ. ಮೈಕ್ರೋ ಪಂಪಿಗೆ ಬಸ್ ಪಂಪಿಗೆ ಅದು ಇಂತ ಫಿಲ್ಟರ್ ಬರುದಿಲ್ಲ ನೋಡ್ರಿ. ಈ ಫಿಲ್ಟರ್ ಜಾಮ್ ಆಗಿತ್ತಂದ್ರ ಇಂಜಿನ್ ಲೋ ಪಿಕಪ್ ವೈಟ್ ಸ್ಮೋಕಿಂಗ್ ಪ್ರಾಬ್ಲಮ್ ಬರ್ತೈತಿ ನೋಡ್ರಿ. ಚಡಾವಣೆ ಮೊಸಮ್ ಕಟ್ಟೋದು ಆಗಂತಂದ್ರ ರೋಟರಿ ಪಂಪ್ ಇದಾರೆ ಫಿಲ್ಟರ್ ಚೆಕ್ ಮಾಡಿಸಿ ನೋಡ್ರಿ. ಇನ್ನೊಂದ್ HMT ಟ್ರಾಕ್ಟರ್ ಫ್ರಂಟ್ ವೀಲ್ ಬೇರಿಂಗ್ ಹೋಯ್ತ್ರಿ, ಬಿಚ್ಚ ಬಿಡುನ ಅಂತ ಬೇರೆ ಯಾಪರಿ ಡಗ್ ಐತ್ ನೋಡ್ರಿ. ಬೇರಿಂಗ್ ಹೋಗ್ಯಾಸ್ ಹಂಗ ಬಂದಾರಿ. ಇನ್ ಬೇರಿಂಗ್ ಅಂತೂ ಕಡ್ಯಾಕ್ತದ ನೋಡ್ರಿ. ಬೇರಿಂಗ್ ಚಿಪ್ಪಾಡ್ ಹರ್ಕ ಆಗ್ಬಿಟ್ಟೈತ್ ನೋಡ್ರಿ. ಬೇರಿಂಗ್ ತುಂಕ್ ಆಗ್ಬಿಟ್ಟೈತ್ ನೋಡ್ರಿ. ಇನ್ ಹೊಸ ಬೇರಿಂಗ್ ತರ್ಸಿ ಇನ್ ಹೊಸ ಬೇರಿಂಗ್ ಫಿಟ್ ಮಾಡಿ ಬಿಡುನ ಅಂತ ಬೇರೆ. ಇನ್ನೊಂದ್ HMT ಟ್ರಾಕ್ಟರ್ ಸ್ಪೆಂಡಲ್ ಬುಷ್ ಹೋಗೈತ್ರಿ. ಸ್ಪೆಂಡಲ್ ಬುಷ್ ನೋಡ್ರಿ ಹೆಂಗ್ ಗ್ಯಾಪ್ ಆಗೈತ್ರಿ. ಸ್ಪೆಂಡಲ್ ಯಾಪರಿ ಅಳ್ಗ್ಯಾಡ ಅಂತ ನೋಡ್ರಿ. ಬುಷ್ ಹೋಗ್ಯಾಸ್ ಬ್ಯಾಲೆನ್ಸ್ ಸಿಗಂತ್ರಿಕಲ್ರಿ ರೋಡ್ನ್ಯಾಗ. ಸ್ಪೆಂಡಲ್ ಬುಷ್ ಅಂತೂ ರೆಡಿ ಆಗಿಬಿಟ್ಟೈತ್ ನೋಡ್ರಿ. ಈ ಗಾಡಿ ಅಂತೂ ಫುಲ್ ರೆಡಿ ಆಗಿಬಿಟ್ಟೈತ್ ನೋಡ್ರಿ. ಇನ್ನೊಂದ್ HMT 3511 ಟ್ರಾಕ್ಟರ್ ಬಂದೈತಿ. ಹೈಡ್ರೋಲಿಕ್ ಫುಲ್ ರೈಸ್ನ್ಯಾಗ ಪಲ್ಟಿ ನೇಗಲ ಅದು ಕುರ್ಗ್ಯೋದು ಎಬ್ಸ ಅಂತಿತ್ರಿ. ಅದ್ರ ಸಂಬಂಧ ಪಂಪ್ ಹೋಗಿತ್ರಿ. ಇದ ಹೊಸ ಪಂಪ್ ತರ್ಸಿ ಬಿಟ್ಟ ನೋಡ್ರಿ ಡೌಟಿ ಕಂಪ್ನಿ ಇದನ್ನ. ಹೊಸ ಪಂಪ್ ಫಿಟ್ ಮಾಡಿದ್ವಿ ಅಂದ್ರೆ ಹೆಡ್ಲಿಂಗ್ ನಾಗ ಪಲ್ಟಿ ನೇಗಲ ಕುರ್ಗ್ಯೋದು ಎಬ್ಸ್ತೈತ್ ನೋಡ್ರಿ. ಪಂಪ್ ಅಂತೂ ಫುಲ್ ರೆಡಿ ಆಗಿಬಿಟ್ಟೈತ್ ನೋಡ್ರಿ. ಹೊಸ ಪಂಪ್ ಇನ್ ಫಿಟ್ ಮಾಡ್ಬಿಡೋಣಂತ್ರಿ. ಈಗ ಚಲೋ ಮಾಡಿ ಚೆಕ್ ಮಾಡಂತ ನೋಡ್ರಿ. ಈಗ ಪಲ್ಟಿ ನೇಗಲ ಹೆಡ್ಲಿಂಗ್ ನಾಗ ಎಬ್ಸ ಅಂತೈತ್ ನೋಡ್ರಿ. ಕೆಲಸ ಹೆಂಗಾಯ್ತು ಕಾಮೆಂಟ್ ಮಾಡ್ರಿ. ಲಾಗ್ ಇಷ್ಟ ಆದ್ರೆ ಲೈಕ್ ಅಂಡ್ ಫಾಲೋ ಮಾಡ್ರಿ. ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ಲಾಗ್ ದಾಗ ಸಿಗುಣಂತ ಲಗನ್ ಫಾಲೋ ಬಟನ್ ಅಂತ ಹೊಡಿಬಿಡ್ರಿ ಮತ್ತೆ.